KCET ಒಳ್ಳೆ ರ್ಯಾಂಕ್ ಬಂದಿಲ್ಲ ಅಂತ ಟೆನ್ಷನ್, MBBS ಸಿಗ್ಲಿಲ್ಲ ಅಂದ್ರೆ ಲೈಫ್ ಮುಗೀತಾ, ಇಂಜಿನಿಯರಿಂಗ್ ಚೂಸ್ ಮಾಡ್ಲೋ ಬೇಡವಾ ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಈ ವಿಡಿಯೋ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಫೀಲ್ಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಆ ಫೀಲ್ಡ್ ಯಾವ ತರ ಅಂತಂದ್ರೆ, ಸಾವಿರಾರು ಜನ ಮಕ್ಕಳು ಹಾಸ್ಪಿಟಲ್ಸ್ ಅಲ್ಲಿ, ಹೆಲ್ತ್ ಕೇರ್ ಅಲ್ಲಿ, ಡಯಾಗ್ನೋಸ್ಟಿಕ್ಸ್ ಅಲ್ಲಿ, ರಿಸರ್ಚ್ ಸೆಂಟರ್ಸ್ ಅಲ್ಲಿ ಡಾಕ್ಟರ್ ಆಗ್ದಲೇ ತಮ್ಮ ಕೆರಿಯರ್ ನ ಕಟ್ಕೊಂಡಿದ್ದಾರೆ. ಸೊ ವೆಲ್ಕಮ್ ಟು ದ ವಿಡಿಯೋ. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಇನ್ ಅಲೈಡ್ ಹೆಲ್ತ್ ಸೈನ್ಸಸ್, BSc ಇನ್ AHS ಅಂತ KCET ರಿಜಿಸ್ಟರ್ಡ್ ಕೋರ್ಸ್ ಇದೆ. ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಡೌಟ್ ಇದೆ ಅಲ್ವಾ? ಸೊ ಇಂಜಿನಿಯರಿಂಗ್ ಇಷ್ಟ ಇಲ್ಲ, ಅಗ್ರಿಕಲ್ಚರ್ ವೆಟರ್ನರಿ ಎಲ್ಲರಿಗೂ ಸಿಗಲ್ಲ. ಸೊ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ BSc ಅಲೈಡ್ ಹೆಲ್ತ್ ಸೈನ್ಸಸ್ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಸೊ ಈ ವಿಡಿಯೋ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ, ಕೊನೆ ತನಕ ಈ ವಿಡಿಯೋನ ನೋಡಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿ ಪ್ರಾಕ್ಟಿಕಲ್, ಓಕೆನಾ? ಸೊ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಪ್ರತಿ ವರ್ಷ CET ಮತ್ತೆ ನೀಟ್ ಎಕ್ಸಾಮ್ ಬರೀತಾರೆ. ಎಲ್ಲರಿಗೂ ಕೂಡ ಮೆಡಿಕಲ್ ಸೀಟ್ ಸಿಗಲ್ಲ, ಎಲ್ಲರಿಗೂ ಕೂಡ ಡೆಂಟಲ್ ಸಿಗಲ್ಲ, ಎಲ್ಲರಿಗೂ ಕೂಡ ಅಗ್ರಿಕಲ್ಚರ್ ಸಿಗಲ್ಲ, ಎಲ್ಲರಿಗೂ ವೆಟರ್ನರಿ ಸಿಗಲ್ಲ, ಅಂಡ್ ಎಲ್ಲರಿಗೂ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇರಲ್ಲ. ಸೊ ಏನ್ ಮಾಡಬೇಕು? ನಾವು ಓದಬೇಕು ಅಂದ್ರೆ ಏನನ್ನು ಓದಬೇಕು, ಯಾಕೆ ಓದಬೇಕು? ಈ ಪ್ರಶ್ನೆ ಎಲ್ಲ ಸ್ಟೂಡೆಂಟ್ಸ್ಗೂ ಬರುತ್ತೆ. ಚೆನ್ನಾಗಿ ರ್ಯಾಂಕ್ ಬಂದಿರೋರಿಗೆ ಒಳ್ಳೊಳ್ಳೆ ಕಾಲೇಜ್ ಸಿಗುತ್ತೆ, ಬಟ್ ಸ್ವಲ್ಪ ಮಿಡ್ ರ್ಯಾಂಕಿಂಗ್ ಬಂದಿರೋರಿಗೆ ಅಥವಾ ಕಮ್ಮಿ ರ್ಯಾಂಕಿಂಗ್ ಬಂದಿರೋರಿಗೆ, ತುಂಬಾ ಕಮ್ಮಿ ರ್ಯಾಂಕ್ ತೆಗೆದಿರೋರಿಗೆ ಮುಂದೆ ನಮ್ಮ ಕೆರಿಯರ್ ಹೇಗೆ ಅನ್ನೋ ಅಂತ ಒಂದು ಪ್ರಶ್ನೆ ಹೊಟ್ಕೊಳ್ಳುತ್ತೆ ಅಲ್ವಾ? ಸೊ ನಿಮ್ಮೆಲ್ಲರಿಗೂ ಕೂಡ ಇದ್ರಲ್ಲಿ ಒಂದು ಗೋಲ್ಡನ್ ಅಪರ್ಚುನಿಟಿ ಇದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೀವು ನೋಡಿ. ನಿಮಗೇನಾದ್ರೂ MBBS ಸೀಟ್ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಮ ಮೆಡಿಕಲ್ ಪ್ರೊಫೆಷನ್ ಡ್ರೀಮ್ ಸತ್ತೋಯ್ತು ಅಂತ ನೀವು ಯಾವತ್ತೂ ಕೂಡ ಒಂದು ಮೆಡಿಕಲ್ ಫೀಲ್ಡಲ್ಲಿ ಒಂದು ಒಳ್ಳೆ ಕೆರಿಯರ್ ಕಟ್ಕೊಳಕ್ ಆಗಲ್ವಾ? ಸೊ ನನಗೆ ಕೇಳೋದಾದ್ರೆ, ಒಂದು ಹಾಸ್ಪಿಟಲ್ ಒಳಗೆ ನೀವು ಹೋದಾಗ ಬರೀ ಡಾಕ್ಟರ್ ಮಾತ್ರ ನೋಡ್ತೀರಾ, ಬೇರೆ ಯಾರು ಕಾಣಲ್ವಾ? ಸೊ ಒಂದು ಮೆಡಿಕಲ್ ಫೀಲ್ಡಲ್ಲಿ, ಒಂದು ಮೆಡಿಕಲ್ ಪ್ರೊಫೆಷನ್ ನೀವು ಕಟ್ಕೋಬೇಕು ಅನ್ನೋದಾದ್ರೆ, ಒಂದು ಹಾಸ್ಪಿಟಲ್ ಸಕ್ಸಸ್ಫುಲ್ ಆಗಿ ರನ್ ಆಗ್ಬೇಕಂದ್ರೆ ಬರೀ ಡಾಕ್ಟರ್ಸ್ ಇದ್ರೆ ಆಗಲ್ಲ. ಸೊ ಒಬ್ಬ ಗುಡ್ ಸ್ಕಿಲ್ಡ್ ಪ್ರೊಫೆಷನಲ್ ಆಗಿ ನೀವು ಒಂದು ಹಾಸ್ಪಿಟಲಲ್ಲಿ 100% ನೀವು ಒಂದು ಒಳ್ಳೆ ಕೆರಿಯರ್ನ ಕಟ್ಕೋಬಹುದು. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಿದ್ದೀರಾ ಆ್ಯಂಡ್ ನನ್ನ ಕಂಟೆಂಟ್ನ ನೀವು ಲೈಕ್ ಮಾಡ್ತಿದ್ದೀರಾ, ನಾನು ಸುಮ್ಮನೆ ನಿಮಗೆ ಆಸೆ ಹುಟ್ಟಿಸ್ಲಿಕ್ಕೆ ನೀವು MBBS ಮಾಡಿ, ಡೆಂಟಲ್ ಮಾಡಿ ಅಂತ ಹೇಳ್ತಾ ಇಲ್ಲ. BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ಇಸ್ ಎ ವೆರಿ ಡೈನಮಿಕ್ ಪ್ರೊಫೆಷನಲ್ ಕೋರ್ಸ್. ಯಾಕೆ ಅಂತಂದ್ರೆ, ಇಲ್ಲಿ ನಿಮ್ಮ ಸ್ಕಿಲ್ ಸೆಟ್ ನ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ. ಆಪರೇಷನ್ ಥಿಯೇಟರ್ಸ್ ಇರುತ್ತೆ, ICUs ಇರುತ್ತೆ, ಡಯಾಗ್ನೋಸ್ಟಿಕ್ ಲ್ಯಾಬ್ಸ್ ಇರುತ್ತೆ, ರೇಡಿಯಾಲಜಿ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಡಯಾಲಿಸಿಸ್ ಡಯಾಲಿಸಿಸ್ ಯೂನಿಟ್ಸ್ ಇರುತ್ತೆ, ಎಮರ್ಜೆನ್ಸಿ ಕೇರ್ ಇರುತ್ತೆ, ಕಾರ್ಡಿಯಾಕ್ ಕೇರ್ ಇರುತ್ತೆ, ಫಿಸಿಯೋಥೆರಪಿ ಸೆಂಟರ್ಸ್ ಇರುತ್ತೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಬರೀ ಡಾಕ್ಟರ್ ಒಬ್ರು ಕೂತಿರಲ್ಲ. ಸೊ ಅಲೈಡ್ ಹೆಲ್ತ್ ಸೈನ್ಸಸ್ ಮಾಡಿರೋಂಥ ಡಿಗ್ರಿ ಇರೋರು ನೀವು ಇಲ್ಲೆಲ್ಲ ಕಡೆ ವರ್ಕ್ ಮಾಡ್ಬೋದು. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಸೆಕ್ಟರ್, ಬಿಕಾಸ್ ನೀವು ನೋಡ್ದಂಗೆ ಹಾಸ್ಪಿಟಲ್ಸ್ ಯಾವತ್ತೂ ಖಾಲಿ ಇರಲ್ಲ. ಸೊ ಪೇಷಂಟ್ಸ್ ಎಲ್ಲ ಹಾಸ್ಪಿಟಲ್ಸಲ್ಲೂ ಫೀಲ್ ಆಗಿರ್ತಾರೆ. ಡಾಕ್ಟರು ರಿಪೋರ್ಟ್ ನೋಡಿ ಡಿಸೀಸ್ನ ಡಯಾಗ್ನೋಸ್ ಮಾಡಿ ಮೆಡಿಕೇಶನ್ ಮಾಡಿದರೆ ಅದಕ್ಕೆ ಬೇಕಾಗಿರೋಂಥ ಸಬ್ಸ್ಟ್ಯಾನ್ಷಿಯಲ್ ಹೆಲ್ಪ್ನ ನೀವು ಕಂಪ್ಲೀಟಾಗಿ ಮಾಡ್ತೀರಾ. ಸೊ ಡಯಾಗ್ನೋಸಿಸಲ್ಲಿ ನಿಮ್ಮ ಹೆಲ್ಪ್ ಇರುತ್ತೆ. ಆ್ಯಂಡ್ ಪ್ರತಿ ಒಂದು ಕೂಡ ಒಬ್ಬ ಪೇಷಂಟ್ ಹಾಸ್ಪಿಟ್ಲಿಗೆ ಬಂದರು ಅಂದರೆ ಅವ್ರು ಡಾಕ್ಟರ್ ರೀಚ್ ಆಗೋ ತನಕ ಆ್ಯಂಡ್ ಡಾಕ್ಟರ್ ಹತ್ರ ಮಾತಾಡಿದ್ಮೇಲೆ ಹೊರಗಡೆ ಬರೋ ತನಕ ಕಂಪ್ಲೀಟ್ ಹೆಲ್ತು ನಮ್ಮ BSc ಇನ್ AHS ಮಾಡಿರೋ ಹತ್ರ ಇರುತ್ತೆ. ಸೊ ನೀವೇ ಹೇಳಿ, ನೀವು ಡಾಕ್ಟರ್ ಆಗಲಿಲ್ಲ ಅಂದ ತಕ್ಷಣ ನೀವು ಮೆಡಿಕಲ್ ಪ್ರೊಫೆಷನಲ್ಲಿ ಒಳ್ಳೆ ಕೆರಿಯರ್ ಕಟ್ಕೊಳಕ್ಕಾಗಲ್ವಾ? ಸೊ ಇವಾಗ ಓಕೆ ಸರ್, ನೀವು ಹೇಳಿದ ಕರೆಕ್ಟು, ನಾನು BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ಮಾಡ್ತೀನಿ, ಬಟ್ ನಾನು ಇದರಲ್ಲಿ ಏನು ಓದಬೇಕು, ಏನು ಆಗ್ತೀನಿ ಏನೋ ಯಾವ ಕ್ಲಾರಿಟಿ ನನಗೆ ಇಲ್ಲ ಸರ್. ನಾನು ಬರೀ ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಮಾತ್ರ ಫೋಕಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ನನ್ನ ರ್ಯಾಂಕ್ ನೋಡಿದ್ರೆ ನನಗೆ ಅದು ಸಿಗಲ್ಲ ಅನ್ನಿಸ್ತಿದೆ, ನಾನು ಏನು ಮಾಡಬೇಕು ಸರ್ ಅಂತ ತುಂಬ ಜನ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸು ಒಂದು ಪ್ರಶ್ನೆ ಇರುತ್ತಲ್ವಾ? ಸೊ ನೀವು ಇದರಲ್ಲಿ ಏನೇನು ಮಾಡ್ಬೋದು ಅಂದರೆ, ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಮಾಡ್ಬೋದು, ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಮಾಡ್ಬೋದು, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಮಾಡ್ಬೋದು, ಅನಸ್ತೇಷಿಯಾ ಟೆಕ್ನಾಲಜಿ ಮಾಡ್ಬೋದು, ಡಯಾಲಿಸಿಸ್ ಟೆಕ್ನಾಲಜಿ ಮಾಡ್ಬೋದು, ಆಪ್ಟೋಮೆಟ್ರಿ ಮಾಡ್ಬೋದು, ಫಿಸಿಯೋಥೆರಪಿ ಮಾಡ್ಬೋದು, ರೆಸ್ಪಿರೇಟರಿ ಕೇರ್ ಟೆಕ್ನಾಲಜಿ ಮಾಡ್ಬೋದು, ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ ಮಾಡ್ಬೋದು, ಎಮರ್ಜೆನ್ಸಿ ಅಂಡ್ ಟ್ರೋಮಾ ಕೇರ್ ಟೆಕ್ನಾಲಜಿ ಮಾಡ್ಬೋದು, ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ ಮಾಡ್ಬೋದು. ಈ ಥರ ಇನ್ನೂ ತುಂಬಾ ಸಬ್ ಕೆಟಗರಿ ಆಫ್ ಡಿಗ್ರೀಸ್ ನಿಮ್ಮ ಹತ್ರ ಇದೆ. ಸರಿ, ಏನೇನೋ ಹೇಳ್ಬಿಟ್ರಿ, ಏನಿವೆಲ್ಲ? ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದಾಗಲೂ ಕೂಡ ಪ್ರತಿಯೊಂದು ಆರ್ಗನ್ನಿಗೆ ಸ್ಪೆಷಲೈಸೇಷನ್ ಇರುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಕಿಡ್ನಿ ಬಗ್ಗೆ ತಗೊಳ್ಳೋಣ. ಕಿಡ್ನಿ ಕರೆಕ್ಟಾಗಿ ವರ್ಕ್ ಆಗಲಿಲ್ಲ ಅಂದರೆ ಏನಾಗುತ್ತೆ? ಬ್ಲಡ್ ತೊಂದರೆ ಆಗುತ್ತಲ್ವಾ? ಓಕೆ, ಈ ಬ್ಲಡ್ಡಲ್ಲಿ ತೊಂದರೆ ಆದಾಗ ಏನು ಮಾಡಬೇಕು? ಬ್ಲಡ್ ಪ್ಯೂರಿಫಿಕೇಶನ್ ತೊಂದರೆ ಆಗುತ್ತೆ. ಸೊ ಬ್ಲಡ್ ಪ್ಯೂರಿಫಿಕೇಶನ್ ತೊಂದರೆ ಆದಾಗ ನಾವೇನು ಮಾಡಬೇಕು? ಡಯಾಲಿಸಿಸ್ ಸೆಂಟರ್ಸ್ಗೆ ಹೋಗ್ಬೇಕಲ್ವಾ? ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಮಿಷಿನ್ಸ್ ಇಂದ ನಾವು ಬ್ಲಡ್ನ ಪ್ಯೂರಿಫೈ ಮಾಡ್ತೀವಿ. ಡಾಕ್ಟರ್ ಮಾಡ್ತಾ ಕೊಡ್ತಾರ ಡಯಾಲಿಸಿಸ್ನ? ಡಾಕ್ಟರ್ ಜಸ್ಟ್ ಬರೀತಾರಷ್ಟೇ ಡಯಾಲಿಸಿಸ್ ಮಾಡಬೇಕು ಅಂತ. ಮಾಡೋದು ಯಾರು? ನಿಮ್ಮೆಲ್ಲರ ತಲೆಯಲ್ಲೂ ಏನಿರುತ್ತಂದ್ರೆ ಬರೀ ನರ್ಸ್ಗಳು ಮಾಡ್ತಾರೆ ಅಂತ. ನರ್ಸ್ಗಳು ಅಂದ್ರೆ BSc ನರ್ಸಿಂಗ್ ಮಾಡಿರೋರು ಇರ್ತಾರೆ, ಜನರಲ್ ನರ್ಸಿಂಗ್ ಅವರು ಇರ್ತಾರೆ. ಬಟ್ ನರ್ಸಿಂಗ್ಗಿಂತ ಜಾಸ್ತಿ ನಿಮಗೆ ಸ್ಕಿಲ್ ಇರುತ್ತೆ, ಬಿಕಾಸ್ ನೀವು ಇದನ್ನೇ ಓದಿರ್ತೀರಾ. BSc ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಇನ್ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿನೇ ನೀವು ಓದಿರ್ತೀರಾ. ಸೊ ನೀವು ಕಿಡ್ನಿದು ಡಯಾಲಿಸಿಸ್ ಮಾಡೋದನ್ನೇ ನೀವು ಓದಿರ್ತೀರಾ 2-3-4 ವರ್ಷ ಡಿಗ್ರಿನ. ಸೊ ನಿಮಗೆ ಡಾಕ್ಟರ್ಗಿಂತ ಕೆಳಗಡೆ, ನರ್ಸ್ಗಿಂತ ಮೇಲ್ಗಡೆ ಒಂದು ಪೋಸ್ಟ್ ಇರುತ್ತೆ. ಅಂದ್ರೆ ಡಾಕ್ಟರ್ ಸಬಾರ್ಡಿನೇಟ್ ಆಗಿ
ಡಾಕ್ಟರ್ಗೆ ಇಮಿಡಿಯೇಟ್ ಸಪೋರ್ಟ್ ಆಗಿ ನೀವು ಕೆಲಸ ಮಾಡ್ತೀರಾ? ಸೊ ನೀವೇ ಹೇಳಿ. ಡಾಕ್ಟರ್ ಆಗ್ಬೇಕು ಅನ್ನೋ ನಿಮ್ ಕನ್ಸಾಗಿತ್ತು ಸರಿ, ಬಟ್ ಡಾಕ್ಟರ್ ಆಗ್ಲಿಲ್ಲ ಅಂತ ತಕ್ಷಣ ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸನೇ ಮಾಡಕ್ಕಾಗಲ್ಲ, ಕೆರಿಯರ್ ಕಟ್ಕೊಳಕ್ಕೆ ಆಗಲ್ಲ ಅಂತ ಅನ್ಕೊಂಡಿರೋದು ತಪ್ಪಲ್ವಾ? ಮಕ್ಳೇ, ಒಂದ್ ತಿಳ್ಕೊಳ್ಳಿ, ನೀವು ಯಾವುದೇ ಡಿಗ್ರಿ ಮಾಡಿ ನೀವು ಡಿಗ್ರಿಯಿಂದ ಸಕ್ಸಸ್ನ ಕಾಣಕ್ಕಾಗಲ್ಲ. ಆ ಡಿಗ್ರಿಲಿ ನೀವು ಯಾವ ತರ ಸ್ಕಿಲ್ ಸೆಟ್ ನ ಡೆವಲಪ್ ಮಾಡ್ಕೊಂತೀರಾ, ನೀವು ಎಷ್ಟು ಸ್ಕಿಲ್ಫುಲ್ ಪರ್ಸನ್ ಅನ್ನೋದ್ರ ಮೇಲೆ ನಿಮ್ಮ ಸ್ಯಾಲ್ರಿ, ನಿಮ್ಮ ಲೈಫ್ ಎಲ್ಲದೂ ಕೂಡ ಸೆಟ್ಲ್ ಆಗೋದದ್ದು. ನನಗೆ ಮೆಡಿಕಲ್ ಸೀಟ್ ಸಿಗಲಿಲ್ಲ, ನಾನು ಇಂಜಿನಿಯರ್ ಆಗಕ್ಕಾಗಲಿಲ್ಲ ಅಂತ ಅಳ್ತಾ ಕೂತ್ಕೊಂಡು ನಿಮ್ಮ ಟೈಮನ್ನು ಮತ್ತು ನಿಮ್ಮ ಎನರ್ಜಿನ ವೇಸ್ಟ್ ಮಾಡೋ ಬದಲು ನೀವು BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ಮಾಡಿ ನಿಮ್ಮ ಕೆರಿಯರ್ನ ಕಟ್ಕೊಳ್ಳೋಕೆ ಒಂದು ಅವಕಾಶ ಇದೆ. ಸೊ ಸ್ಮಾರ್ಟ್ ಸ್ಟೂಡೆಂಟ್ಸ್ ಆಗ್ತಿರೋ ಅಥವಾ ಡಲ್ ಸ್ಟೂಡೆಂಟ್ಸ್ ಆಗಿ ಅಳ್ತಾ ಕೂರ್ತಿರೋ ನೀವೇ ಯೋಚನೆ ಮಾಡಿ. ಇನ್ನು ನಮ್ಮ ಹುಡುಗರು ಎಲ್ಲರೂ ಫಸ್ಟ್ ಕೇಳೋದೇನು ಅಂತಂದ್ರೆ, ಸರ್ ನೀವು ವಿಡಿಯೋ ಮಾಡೋದೆಲ್ಲ ಒಂದ್ ಕಡೆ ಇರಲಿ, ಫಸ್ಟ್ ಸ್ಯಾಲ್ರಿ ಎಷ್ಟು ಅಂತ ಹೇಳ್ಬಿಡಿ ಸರ್ ಅಂತ. ಸೊ ಸ್ಯಾಲ್ರಿ ವಿಷಯಕ್ಕೆ ಬಂದ್ರೆ, ನಿಮಗೆ ಫಸ್ಟ್ ಗ್ರಾಜುಯೇಷನ್ ಆದಾಗ ನಿಮಗೆ ಸ್ಟಾರ್ಟಿಂಗ್ ಅಲ್ವಾ 20,000 to 40,000 rupees ಸ್ಯಾಲ್ರಿ ಇರುತ್ತೆ. ಅಂಡ್ ನೀವು ನಿಮ್ಮ ಸ್ಪೆಷಲೈಸೇಷನ್ ಮಾಡ್ತೀರಾ, ಎಕ್ಸ್ಪೀರಿಯನ್ಸ್ ನ ಡೆವಲಪ್ ಮಾಡ್ತೀರಾ, ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತೀರಾ, ಸಿಟಿ ಮತ್ತೆ ಡೆವಲಪ್ಡ್ ಸ್ಕಿಲ್ಸ್ ನ ಡೆವಲಪ್ ಮಾಡಿದಿರಾ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ಸರ್ಟಿಫಿಕೇಶನ್ಸ್ ಮತ್ತೆ ಹೈಯರ್ ಸ್ಟಡೀಸ್ ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಮ ಸ್ಯಾಲ್ರಿ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಇದೊಂದು ಮೆಡಿಕಲ್ ಫೀಲ್ಡ್ ಆಗಿರೋದ್ರಿಂದ ಬೇರೆ ಬೇರೆ ಕಾಂಪಿಟೇಟಿವ್ ಹಾಸ್ಪಿಟಲ್ಸ್ ಅಲ್ಲಿ ಆಲ್ರೆಡಿ ಒಂದು ಸಬ್ಸ್ಟಾನ್ಷಿಯಲ್ ಮಾರ್ಕೆಟ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಒಳ್ಳೆ ಸ್ಯಾಲ್ರಿ ಕೊಟ್ಟರೆ ಸ್ಟಾಫ್ ಕೆಲಸ ಮಾಡೋದು, ಅಂಡ್ ಹಾಸ್ಪಿಟಲ್ಸ್ಗೆ ಮತ್ತೆ ಮೆಡಿಕಲ್ ಫೀಲ್ಡಿಗೆ ಸ್ಟಾಫ್ ಅವಶ್ಯಕತೆ ತುಂಬಾ ಇರುತ್ತೆ. ಸ್ಟಾಫ್ ಇಂದೆಲ್ಲ ಹಾಸ್ಪಿಟಲ್ ಸಕ್ಸಸ್ಫುಲ್ ಆಗಿ ನಡೆಯಲ್ಲ. ಸೊ ನಿಮ್ಮ ಸ್ಯಾಲ್ರೀಸ್ ಎಲ್ಲ ಡಿಸೆಂಟ್ ಅಂಡ್ ವೆರಿ ಗುಡ್ ಆಗಿ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಇಲ್ಲೇನಾಗಬೇಕಂದ್ರೆ ನೀವು ಪ್ರೊಫೆಷನಲ್ಸ್ ಆಗಬೇಕು. ದೊಡ್ಡ ದೊಡ್ಡ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ವರ್ಕ್ ಮಾಡೋರಾಗ್ಲಿ, ರಿಸರ್ಚ್ ಸೆಂಟರ್ಸ್ ಅಲ್ಲಿ ವರ್ಕ್ ಮಾಡೋದಾಗ್ಲಿ, ಅಥವಾ ಡಯಾಗ್ನೋಸ್ಟಿಕ್ಸ್ ಚೈನ್ಸ್ ಅಲ್ಲಿ ನೀವು ಕೆಲಸ ಮಾಡೋದಾಗ್ಲಿ, ಅಥವಾ ದೊಡ್ಡ ದೊಡ್ಡ ಹೆಲ್ತ್ ಕೇರ್ ಕಂಪ್ನೀಸ್ ವರ್ಕ್ ಮಾಡೋದು, ಅಥವಾ ಅಬ್ರಾಡ್ ಅಲ್ಲಿ ಕೂಡ ನೀವು ವರ್ಕ್ ಮಾಡೋ ಅವಕಾಶ ಇರುತ್ತೆ. ಸೊ ನೀವು ಆ ಲೆವೆಲ್ಗೆ ಯೋಚನೆ ಮಾಡಿ ಓದಬೇಕು. ನನಗೆ MBBS ಸಿಕ್ಕಿಲ್ಲ ಅಂತ ಅಳ್ತಾ ಕೂರೋದು ಬಿಟ್ಟು, ನಾನು ಅಬ್ರಾಡಿಗೆ ಹೋಗಿ ನಾನಾದ್ರೂ ಸಕ್ಸಸ್ಫುಲ್ ಆಗ್ತೀನಿ, BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ತಗೊಂಡಂತ ಯೋಚನೆ ಮಾಡಿದ್ರೆ ಮಾತ್ರ ನೀವು ಸ್ಕೋಪ್ ಅನ್ನ ಸ್ಕೇಲ್ ಮಾಡಕ್ ಸಾಧ್ಯ. ಅರ್ಥ ಆಯ್ತಾ? ಇನ್ನ ತುಂಬಾ ಜನ ಹೇಳ್ತಾರೆ, ಸರ್ ಇದಕ್ಕೆಲ್ಲ ಸ್ಕೋಪ್ ಇದೆಯಾ ಅಥವಾ ನೀವು ಸುಮ್ಮನೆ ವಿಡಿಯೋ ಮಾಡ್ಬೇಕು ಅಂತ ಮಾಡ್ತೀರಾ ಅಂತ. ಸೊ ನೋಡಿ, ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಡೆನ್ಸಿಟಿ ಜಾಸ್ತಿ ಆದಂಗೋ ಹೆಲ್ತ್ ಕೇರ್ ಇಂಡಸ್ಟ್ರಿ ಪ್ರತಿ ವರ್ಷ ಬೆಳಿತಾನೆ ಹೋಗುತ್ತೆ. ಎಲ್ಲರಿಗೂ ಕಾಯಿಲೆ ಬರುತ್ತೆ, ಎಲ್ಲರೂ ಹಾಸ್ಪಿಟ್ಲಿಗೆ ಬರಲೇಬೇಕು. ಸೊ ನೀವು ಹಾಸ್ಪಿಟಲ್ಸ್ ಅಲ್ಲಿ ಇದ್ದೀರಾ, ಅಥವಾ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಅಲ್ಲಿ ಇದ್ದೀರಾ, ಅಥವಾ ಮೆಡಿಕಲ್ ಟೆಕ್ನಾಲಜಿ ವರ್ಕ್ ಮಾಡ್ತಿದ್ದೀರಾ, ಅಥವಾ ಸ್ಕಿಲ್ಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಹತ್ರ ನೀವು ಇದ್ದೀರಾ ಅಂದ್ರೆ 100% ನಿಮ್ಮ ಅಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ. ಒಂದೇ ವರ್ಡಲ್ಲಿ ಹೇಳ್ಬೇಕಂದ್ರೆ, ಸ್ಕಿಲ್ಸ್ ಜಾಸ್ತಿ ಮಾಡ್ಕೊಳ್ಳಿ, ಸ್ಯಾಲರಿ ಜಾಸ್ತಿ ಆಗುತ್ತೆ, ಕೆರಿಯರ್ ಸಕ್ಸಸ್ ಆಗ್ತೀರಾ. ಇಷ್ಟೇ. MBBS ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಲೈಫ್ ಮುಗಿಲಿಲ್ಲ. ಇಂಜಿನಿಯರಿಂಗ್ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಅಲ್ಲೂ ಕೂಡ ಲೈಫ್ ಮುಗಿಯಲ್ಲ. ಅಗ್ರಿಕಲ್ಚರ್, ವೆಟರ್ನರಿ, ನಿಮ್ಗೆ ಏನ್ ಸಿಗ್ಲಿಲ್ಲ ಅಂದ್ರೂ ಲೈಫ್ ಅಲ್ಲಿ ಮುಗಿಯಲ್ಲ. ಲೈಫ್ ಶುರು ಆಗೋದೇ ಅಲ್ಲಿಂದ. ನಾವ್ ಅನ್ಕೊಂಡಂಗೆ ಆಗ್ಲಿಲ್ಲ ಅಂದಾಗ ಯಾಕಾಗ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಯತ್ನ ಕೂಡ ಕಮ್ಮಿ ಇರೋದಕ್ಕೇನೆ ನಿಮ್ ರ್ಯಾಂಕ್ ಕಮ್ಮಿ ಬಂದಿರೋದಲ್ವಾ. ಇನ್ ಮುಂದೆ ಲೈಫಲ್ಲಿ ಇದೇ ತರ ಆಗ್ತೀರಾ ಅಥವಾ ಲೈಫನ್ನ ಸೀರಿಯಸ್ ಆಗಿ ತಗೊಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ನಾನು ಹೇಳಿದೆ ಅಥವಾ ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು, ರಿಲೇಟಿವ್ಸ್ ಹೇಳಿದ್ರು ಅಂತ ನಿಮ್ಮ ಡಿಗ್ರಿನ ಚೂಸ್ ಮಾಡಬೇಡಿ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ನಿಮ್ಮ ಪ್ಯಾಷನ್ ಏನು, ನೀವೆಲ್ಲಿ ಕೆಲಸ ಮಾಡಕ್ ಸಾಧ್ಯ ಇದೆ, ಎಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಖುಷಿ ಸಿಗುತ್ತೆ, ಎಲ್ಲಿ ದುಡ್ಡು ಸಿಗ್ಲಿಲ್ಲ ಅಂದ್ರೂ ನೀವು ಕೆಲಸ ಮಾಡ್ತೀರಾ, ಎಲ್ಲೊಂದು ಬಿಸ್ನೆಸ್ ಕಟ್ಟೋ ಅಂತ ಒಂದು ಆಪರ್ಚುನಿಟಿನ ನೀವು ಹುಡುಕ್ತೀರಾ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದುವರಿರಿ. ಸೊ ನಾನು ಹೇಳ್ದಂಗೆ BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ತುಂಬಾ ಒಳ್ಳೆ ಪ್ರೊಫೆಷನ್ನು. ನೀವು ಅಂದ್ಕೊಂಡಿರೋ ಹಂಗೆ ಇದೊಂದು ಚಿಕ್ಕ ಪ್ರೊಫೆಷನ್ ಅನ್ಕೋಬೇಡಿ. ಸ್ಕೇಲ್ ಆಗ್ಲಿಕ್ಕೆ, ಸ್ಕಿಲ್ನ ತೋರಿಸ್ಲಿಕ್ಕೆ, ಡೆವಲಪ್ ಆಗ್ಲಿಕ್ಕೆ ಇದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮು. ಸೊ ನಾನು ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಫೈನಲ್ ನನ್ನ ಮಾತೇನಂದ್ರೆ, ಒಂದು ಸಕ್ಸಸ್ಫುಲ್ ಕೆರಿಯರ್ ಯಾವತ್ತೂ ಒಂದು ಕೋರ್ಸ್ ನೇಮಿಂದ ಡಿಸೈಡ್ ಆಗಲ್ಲ. ಒಂದು ಸಕ್ಸಸ್ಫುಲ್ ಕೆರಿಯರ್ ಆ ಪರ್ಸನ್ ಅದನ್ನ ಹೇಗೆ ಓದಿದ್ದಾರೆ, ಅದನ್ನ ಓದಿ ಯಾವ ತರ ಅವರು ಇವತ್ತಿನ ಸಿಸ್ಟಮ್ ಒಳಗಡೆ ಅದನ್ನ ಡೆವಲಪ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು MBBS ಮಾಡಿದ್ದೀನಿ, ನಂಗೆ ಆಪರೇಷನ್ ಮಾಡಕ್ಕೆ ಬರೋಲ್ಲ, ಹೆಂಗಿದೆ ಕೇಳಕ್ಕೆ. ನಾನು BSc ಇನ್ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ ಮಾಡಿದ್ದೀನಿ, ನಾನು ಡಾಕ್ಟರ್ ಇಲ್ಲ ಅಂದ್ರೂ ನಾನು ಪೇಷಂಟ್ನ ಮ್ಯಾನೇಜ್ ಮಾಡ್ತೀನಿ, ಇದೇಗಿದೆ ಕೇಳಕ್ಕೆ. ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದನ್ನ. ಸ್ಕಿಲ್ ಈಸ್ ದ ಓನ್ಲಿ ಪ್ಲೇಸ್ ದಟ್ ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್ ದ ಬೆಸ್ಟ್ ಪರ್ಸನ್ ಇನ್ ದ ಮಾರ್ಕೆಟ್. ಒನ್ ಮೂವ್ ಕ್ಯಾನ್ ನೆವರ್ ಡಿಸೈಡ್ ಯುವರ್ ಡೆಸ್ಟಿನಿ, ಬಟ್ ಯುವರ್ ನೆಕ್ಸ್ಟ್ ಮೂವ್ ಕ್ಯಾನ್. ಸೊ ನಿಮ್ಮ ಮುಂದಿನ ನಿರ್ಧಾರ ತುಂಬ ಯೋಚನೆ ಮಾಡಿ ತಗೊಳ್ಳಿ. 100% ಲೈಫಲ್ಲಿ ನೀವು ಒಂದೊಳ್ಳೆ ಕೆರಿಯರ್ ಕಟ್ಕೊಳ್ಳಿಕ್ಕೆ BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ಒಂದೊಳ್ಳೆ ಡಿಗ್ರಿ ಆಪರ್ಚುನ್. ದಿಸ್ ಈಸ್ ಬ್ರಿಜೇಶ್ ಸೈನಿಂಗ್ ಆಫ್ ಫ್ರಮ್ ಅಪೆಕ್ಸ್ ಕೆರಿಯರ್ ಅಡ್ವೈಸರ್ಸ್. ಇದೇ ಥರ KCET ನೀಟ್ ರಿಲೇಟೆಡ್ ಕೋರ್ಸಸ್ಗೆ ಗೈಡೆನ್ಸ್ಗೆ ನಮ್ಮನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಅಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಯೂಟ್ಯೂಬ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.